ಸುವರ್ಣ. ಮಗಳ ಹೆಂಗಿದೀವಾ? ಹೆಂಗ ಅನಿಸ್ತು ನಿನ್ನ ಬರ್ಡೇ ಸೆಲೆಬ್ರೇಷನು? ಆಸಮ್ ಡ್ಯಾಡ್, ನಾನೇ ನಿಮ್ಗೆ ಫೋನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಆಮೇಲೆ ನಾನು ಕೊಟ್ಟ ಗಿಫ್ಟ್ ನೋಡಿದಿಲ್ಲೋ, ಹೆಂಗನಿಸ್ತು? ತುಂಬಾ ಚೆನ್ನಾಗಿತ್ತು ಡ್ಯಾಡ್. ಮಗಳ, ನನಗೆ ನೀನು ಬಿಟ್ಟಿರ್ಲಿಕ್ಕೆ ಮನಸ್ಸಾಗೋಲ್ವಾ? ಕುಂತರು ನಿಂತರು ನಿಂದ ಚಿಂತೆ ಆಗ್ಬಿಟ್ಟದ ನನಗೆ. ಡ್ಯಾಡ್, ನೀವು ಇಲ್ಲೇ ಬಂದು ನನ್ನ ಜೊತೆನೇ ಇದ್ಬಿಡಿ. ನನಗೂ ಬರ್ಬೇಕಂತ ಭಾಳ ಆಸೆ ಅದವಾ, ಆದ್ರೆ ನಿಮ್ಮವು ಬಿಡ್ಬೇಕಲ್ಲ. ಯು ಡೋಂಟ್ ವರಿ ಡ್ಯಾಡ್, ಎಲ್ಲ ಸರಿ ಹೋಗುತ್ತೆ. ನಾನು ಎಲ್ಲ ಸರಿ ಮಾಡ್ತೀನಿ. ಹೋಗ್ಲಿ ಬಿಡವಾ, ಆ ವಿಚಾರ ಬ್ಯಾಡೀಗ. ಮಗಳ, ನೀನು ನೋಡ್ಬೇಕು ಅಂತ ಭಾಳ ಅನಿಸ್ಲಿತ್ತದವಾ. ನಿಮ್ಮ ಮನೆ ಹತ್ರ ಒಂದು ಪಾರ್ಕ್ ಅದಲ್ಲ, ಅಲ್ಲಿ ಸಿಗೋಣೇನ? ಬರ್ತೀವದಲ್ಲ? ಹ್ಞೂ ಡ್ಯಾಡ್, ಬರ್ತೀನಿ. ಮತ್ತೇನವ ವಿಶೇಷ? ಡ್ಯಾಡ್, ಕೃಷ್ಣ ನಮ್ಮ ಮನೆಯಿಂದ ಬರ್ಡೇ ಮುಗಿಸ್ಕೊಂಡು ಹೋದ್ಮೇಲೆ ವಾಪಸ್ ಮನೆಗೆ ಹೋಗ್ಲೇ ಇಲ್ವಂತೆ. ಮನೆ ಬಿಟ್ಟು ಹೋಗಿದ್ದಾನಂತೆ. ಏನು? ಏನು ಹೇಳಿಗತ್ತಿ ನೀನು? ಇಲ್ಲಿಂದ ಹೋದವನು ಸಿಕ್ಕೇ ಇಲ್ವಂತೆ. ಅಯ್ಯೋ ದೇವ್ರ, ಹಂಗಿದ್ರೆ ಮಧು ನಿನ್ನೆ ಸುಳ್ಳು ಹೇಳಿದ್ಲ? ನನಗೂ ಅದೇ ಅರ್ಥ ಆಗ್ತಿಲ್ಲ ಡ್ಯಾಡ್. ನಾಳೆ ಹೋಗಿ ಬರೋಣ ಅವ್ರ ಮನೆಗೆ. ಸರಿ, ನಾಳೆ ಸಿಗ್ತೇವಲ್ಲ, ಅವಾಗ ಈ ವಿಚಾರ ಮಾತಾಡೋಣ. ಏನು ಸರ್, ಒಂದು ಸರಿ ತರಕಾರಿ ಹೆಚ್ಚಿಲ್ವ ನೀವು? ಪಲ್ಯ ಕೆರ್ಚು ಅಂದರೆ ಒಳ್ಳೆ ಸಾಂಬಾರು ಕೆರ್ಚ್ದಂಗೆ ಎರ್ಸ್ತಾ ಇದ್ದೀರಾ? ಇಲ್ಲಪ್ಪ, ತರಕಾರಿ ಹೆಚ್ಚಿ ಅಭ್ಯಾಸ ಇಲ್ಲ. ಸರ್, ಮೊದ್ಲು ಯಾವ ಮಟ್ಟದಲ್ಲಿದ್ರೆ? ಯಾವ ಮಟ್ಟದಲ್ಲೂ ಇಲ್ಲ. ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ಓಹೋ, ಕಂಪ್ಯೂಟರ್ ಮುಂದೆ ಕೂತಿದ್ರಿ ಅನ್ನಿ. ಹಾಗಾದರೆ ನಿಮ್ಗೆ ಈ ಕೆಲಸ ಎಲ್ಲ ಬರಲ್ಲ ಬಿಡಿ. ಅವತ್ತು ನಿಮ್ಮ ಥರನೇ ಒಬ್ರು ಬಂದಿದ್ರು ಸರ್. 2 ದಿನಕ್ಕೆ ಸುಸ್ತಾಗಿ ಓಡಾಗಿಬಿಟ್ರು ಸರ್. ಹಾಗೇನಿಲ್ಲ, ಇನ್ನೊಂದು ಸ್ವಲ್ಪ ದಿನ ನಾನು ಕೆಲಸ ಕಲಿತೀನಿ. ನಾನು ಆ ಥರ ಅಲ್ಲ ಸರ್. ನಿಮ್ಗೆ ಈ ಕೆಲಸ ಎಲ್ಲ ಕಷ್ಟ ಆಗತ್ತೆ. ಬೋಲಿನ ಸಲಿಗೆ ಹೋಗೋಣ ಬನ್ನಿ, ಅಲ್ಲೇ ಏನಾದರೂ ಕೆಲಸ ಮಾಡ್ಬೋದು. ಹಾಂ ಬನ್ನಿ ಸರ್. ಸರ್, ನೀವ್ಯಾಕೆ ಕೆಲಸ ಬಿಟ್ಟು ಬಂದ್ರಿ? ಬೇಜಾರಾಯಿತು, ಒಂದು ಸ್ವಲ್ಪ ದಿನ ರೆಸ್ಟ್ ತೊಗೊಳ್ಳೋಣ ಅಂತ ಬಂದೆ. ಹಾಗೆ ನಿಮ್ಮ ಜೊತೆ ಆಟ ಆಡ್ಕೊಂಡು ಟೈಮು ಸ್ಪೆಂಡ್ ಮಾಡೋಣ ಅಂತ ಬಂದೆ. ಸರ್, ಇಂಜಿನಿಯರ್ ಆದರೆ ಫಾರಿಂಗ್ ಹೋಗ್ಬೋದಾ? ಖಂಡಿತ ಹೋಗ್ಬೋದು, ಆದರೆ ಅದಕ್ಕೆ ಚೆನ್ನಾಗಿ ಓದ್ಕೋಬೇಕು. ಪರ್ಸೆಂಟೇಜ್ ತುಂಬ ಚೆನ್ನಾಗಿರಬೇಕು ನಿಮ್ಮದು. ಯಾವುದೇ ಸ್ವಾರ್ಥ ಇಲ್ಲದೆ ಸೇವೆ ಎಷ್ಟು ವ್ಯಾಲ್ಯೂಯಬಲ್ ಅಲ್ವಾ? ಇಲ್ಲಿರೋ ಪ್ರತಿಯೊಬ್ಬರು ಯಾವುದೇ ನಿರೀಕ್ಷೆ ಇಲ್ಲದೆ ದುಡಿತಾರೆ. ಅವ್ರಿಗೆ
ಯಾವುದೇ ವ್ಯಾಮೋಹ ಸ್ವಾರ್ಥ ಏನೂ ಇಲ್ಲ. ನಿಸ್ವಾರ್ಥವಾಗಿ ನಮಗೆ ಸಂಬಂಧನೇ ಇಲ್ದಿರೋ ಅಥವಾ ಪರಿಚಯನೇ ಇಲ್ದಿರೋ ವ್ಯಕ್ತಿಗೆ ಸೇವೆ ಮಾಡೋದು, ಕಾಳಜಿ ತಗೊಳ್ಳೋದು ಅಂದರೆ ಎಷ್ಟು ಗ್ರೇಟ್ ಥಿಂಗ್ ಅಲ್ವಾ? ನಾನು ಕಲ್ತಿದ್ದೀನಿ, ದುಡಿತಿದ್ದೀನಿ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದೀನಿ. ನಾನೇನೇ ಮಾಡಿದ್ರೂ ನನಗೋಸ್ಕರ, ನನ್ನವ್ರಿಗೋಸ್ಕರ, ನನ್ನ ಮನೆಗೋಸ್ಕರ. ಅಲ್ಲಿಗೆ ನಾನು ಈ ಪ್ರಪಂಚಕ್ಕೆ, ನಾನು ಬದುಕ್ತಿರೋ ಈ ಲೋಕಕ್ಕೆ ಏನು ಮಾಡ್ತಿದ್ದೀನಿ? ಏನೂ ಇಲ್ಲ. ನಂತರನೇ ಲಕ್ಷ ಕೋಟಿ ಜನ ದುಡಿತಾರೆ, ಗಳಿಸ್ತಾರೆ. ನಮ್ಮ ತೃಪ್ತಿ ಗಳಿಕೆಯಲ್ಲಿದೆಯೇ ಹೊರತು ಕರುಣೆಯಲ್ಲಿ, ಮಾನವೀಯತೆಯಲ್ಲಿಲ್ಲ. ನಾನು ಈ ಕ್ಷಣದಿಂದ, ಈ ದಿನದಿಂದನೇ ಬದಲಾಗ್ತೀನಿ. ವೀಕೆಂಡ್ಸು, ನೈಟ್ ಲಾಂಗ್ ಡ್ರೈವ್ಸು, ರೆಸಾರ್ಟ್ಸು, ಟ್ರಿಪ್ಪು ಅಂತ ಇಷ್ಟು ವರ್ಷ ಸುತ್ತಾಡಿದ್ದೀನಿ. ಆದರೆ ಇವತ್ತು ಇಲ್ಲಿ ಸಿಕ್ಕ ಸಮಾಧಾನ, ನೆಮ್ಮದಿ ನನಗೆ ಯಾವತ್ತೂ ಎಲ್ಲೂ ಸಿಕ್ಕಿರಲಿಲ್ಲ. ಪದ್ಮ, ಕೃಷ್ಣ ವಾಪಸ್ ಬಂದಿದ್ದೇನೆ ಅನ್ಸುತ್ತೆ. ದಿನ ಯಾರು ಬಂದು ಬಾಗಿಲು ಬೆಲ್ ಮಾಡಿದ್ರು ಕೃಷ್ಣ ಬಂದ ಅಂತಾನೆ ನಿಮ್ಗೆ ಭ್ರಮೆ. ಇಲ್ಲ ಕಣೆ, ನೋಡಬೇಕಾರೆ ಅವ್ನು ಬಂದಿರ್ತಾನೆ. ಕೃಷ್ಣ, ನಮಸ್ಕಾರ ಸರ್. ತಿಂಗಳ ಹಾಲಿನ ಬಿಲ್ಲು 1250 ರೂಪಾಯಿ ಆಗಿದೆ. ನಮ್ಮ ಯಜಮಾನ್ರು ಊರಿಗೆ ಹೋಗಿದ್ದಾರೆ, ಅವ್ರು ಬಂದ್ಮೇಲೆ ಕೊಡ್ತೀನಿ. ನಾಡಿದ್ದು ಬನ್ನಿ. ಸರಿ. ನಾನು ಹೇಳಲಿಲ್ವಾ ನಿಮಗೆ ಭ್ರಮೆ ಅಂತ? ಮಾವ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡಿ, ಅವ್ರು ಬರ್ತಾರೆ ಬಿಡಿ. ರಾತ್ರಿ ಇಡೀ ನಿದ್ದೆ ಬರಲಿಲ್ಲಮ್ಮ. ಕೃಷ್ಣ ಅಂತ ನೆನಪು. ಈಗ ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ, ಏನ್ ಮಾಡ್ತಾ ಇದ್ದಾನೋ? ಅದಕ್ಕೆ ನೋಡಿ, ನೀವು ಮಾಡಿದ ಒಂದು ತಪ್ಪಿಂದ ಮನೆ ಮೇಲೆ ಹೇಗೆ ಪರಿಣಾಮ ಬೀರ್ತಿದೆ ಅಂತ. ಮಾವ, ನೀವೀಗ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ನಾನು ಹೋಗಿ ತಿಂಡಿಗೆ ರೆಡಿ ಮಾಡ್ತೀನಿ, ಆಮೇಲೆ ನಿಮ್ಮನ್ನು ಎಬ್ಬಿಸ್ತೀನಿ. ಇಷ್ಟೊತ್ತರ ಮೇಲೆ ಎಲ್ಲಮ್ಮ ನಿದ್ದೆ ಬರುತ್ತೆ. ಈ ಮಧು ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ಲು? ಎಲ್ಲಿಗೋದ ಕೃಷ್ಣ? ಏನಾತ ಅವಂಗ? ಮಧುಗೆ ಫೋನ್ ಮಾಡಿ ವಿಷಯನ ತಿಳ್ಕೊಂತಡಿ. ಹೇಗಿದ್ದೀರಪ್ಪ? ನಾನು ಆರಾಮಾಗಿದ್ದೇನವಾ, ನೀ ಹೆಂಗಿದೆ? ಕೃಷ್ಣ ಇಲ್ಲಂತ ಹೌದಾ? ಹಾಂ ಹೌದು ಅಪ್ಪ. ಯಾಕೆ ನನ್ನಿಂದ ಮುಚ್ಚಿಡೋದ್ರಿಂದ ನಿನಗೇನು ಲಾಭ? ನಾನೀಗ ನಿಮ್ಮ ಮನೆಗೆ ಬರ್ತೇನೆ ತಡಿ.
ದೊಡ್ಡ ತಪ್ಪು ಮಾಡಿಬಿಟ್ಟೆ. ನೀವು ನನ್ನ ಒಪ್ಕೊಂಡು ಹತ್ರ ಬಂದಾಗ ನಾನು ನಿಮ್ಮನ್ನು ಸ್ವೀಕಾರ ಮಾಡಬೇಕಿತ್ತು. ರಾಯರೇ ಪ್ರೇರಣೆ ಮಾಡಿದ್ರು, ಕನಸಲ್ಲೂ ಬಂದು ಹೇಳಿದ್ರು. ಆದರೆ ನಾನು ಹಠಕ್ಕೆ ಬಿದ್ದು ಹಠದಿಂದ ಕೆಟ್ಟೆ. ನನ್ನೊಬ್ಬಳ ತಪ್ಪು ಗ್ರಹಿಕೆ ಭ್ರಮೆಯಿಂದ ಈ ಇಡೀ ಮನೆ ಸೂತಕದ ಛಾಯೆಯಾಗಿದೆ. ಮಗ ಇಲ್ಲದ ಮನೇಲಿ ಅತ್ತೆ ಮಾವನ ಮುಖ ನೋಡಕ್ಕಾಗ್ತಿಲ್ಲ. ಇಡೀ ಮನೆ ನೆಮ್ಮದಿ ಹಾಳಾಗಿದೆ. ಅದಕ್ಕೆ ಕಾರಣ ನಾನು. ನಿಮಗೆ ಈ ಮನೆಯವ್ರಿಗೆ ಯಾವುದೇ ತೊಂದರೆ ಆಗದೆ ಇರಲಿ, ನಿಮ್ಮ ನೆಮ್ಮದಿ ಭಂಗ ಆಗದೆ ಇರಲಿ ಅಂತ ನಾನೇನೋ ಮಾಡಕ್ ಹೋದೆ. ಆದ್ರೆ ಇಲ್ಲಿ ಇನ್ನೇನೋ ಆಗೋಗಿದೆ. ದೂರ ಆದಾಗ್ಲೇ ಪ್ರೀತಿ ಹೆಚ್ಚಾಗೋದಂತೆ. ಕಣ್ಣಿಗೆ ಕಾಣದಿದ್ದಾಗ್ಲೇ ಕನಿಕರ ಹುಟ್ಟೋದಂತೆ. ವ್ಯಕ್ತಿ ಮರೆಯಾದಾಗ್ಲೇ ಅವನ ಮಹತ್ವ ಅರಿವಾಗೋದಂತೆ. ನಿಮ್ಮನ್ನ ಪ್ರತಿ ಕ್ಷಣ ಪ್ರತಿ ನಿಮಿಷ ಮಿಸ್ ಮಾಡ್ಕೊಳ್ತಿದ್ದೀನ್ರಿ. ವಿಧಿ ಇಲ್ದೆ ಅತ್ತೆ ಮಾವನ ಸಮಾಧಾನಕ್ಕೆ ಸಹಜವಾಗಿದ್ದೀನಿ ಅಷ್ಟೇ. ನಿಮ್ಮನ್ನ ಬಿಟ್ಟಿರೋಕ್ಕಾಗ್ತಿಲ್ಲ ರೀ. ನಿಮ್ಮನ್ನ ಗಾಢವಾಗಿ ಪ್ರೀತಿಸ್ತಿದ್ದೀನಿ. ಇದು ನಿಜವಾದ ಪ್ರೀತಿ ರೀ. ಪ್ಲೀಸ್ ಬೇಗ ಬನ್ನಿ. ಎಲ್ಲೇ ಇದ್ರೂ ಬೇಗ ಬನ್ರಿ ಪ್ಲೀಸ್. ಗುಡ್ ಮಾರ್ನಿಂಗ್ ಡ್ಯಾಡ್. ಇವತ್ತು ಸಿಗೋಣ ಅಂತ ಹೇಳಿದ್ರಲ್ಲ, ಎಷ್ಟೊತ್ತಿಗೆ ಬರಲಿ? ಮಗಳ, ನಾನಿವತ್ತು ಕೃಷ್ಣನ ಮನೆಗೆ ಹೊಂಟೀನಿ. ಅಲ್ಲಿಂದ ಬಂದಮೇಲೆ ನಾನು ಸಿಗ್ತೀನಿ. ಕೃಷ್ಣನ್ ಮನೆಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಬೇಡ, ನೀನು ಯಾಕೆ ಅಲ್ಲಿಗೆ ಬರ್ತೀವಿ? ಪ್ಲೀಸ್ ಡ್ಯಾಡ್, ನಾನು ಬರ್ತೀನಿ, ಬೇಡ ಅನ್ಬೇಡಿ. ಆತು ಬಿಡು, ನಾನು ಮನೆ ಹತ್ರ ಬಂದು ಕರ್ಕೊಂಡು ಹೋಗ್ತೀನಿ. ನೀನು ರೆಡಿಯಾಗಿರು. ಓಕೆ ಡ್ಯಾಡ್, ಈಗಲೇ ರೆಡಿ ಆಗ್ತೀನಿ. ಹಲೋ, ಹೇಳು ಗೋಪಾಲಣ್ಣ. ಏನು? ಹೌದಾ, ಸರಿ ಸರಿ, ಹಾಂ ಹೊರಡೋಣ. ನಾನು ಈಗಲೇ ಬರ್ತೀನಿ. ಅಲ್ಲಿಗೆ ಹೋಗೋಕ್ಕೆ 1 ಗಂಟೆ ಆಗುತ್ತಲ್ವಾ? ಹಾಂ ಸರಿ, ಹಾಗಿದ್ರೆ ನಮ್ಮ ಮನೆ ಮೈನ್ ರೋಡ್ ಹತ್ರನೇ ಬಂದ್ಬಿಡು, ನಾನು ಅಲ್ಲಿಗೆ ಬರ್ತೀನಿ. ಅತ್ತೆ, ಮಾವ. ವಸು, ಗೋಪಾಲಣ್ಣ ಫೋನ್ ಮಾಡಿದ್ದ. ನಿಮ್ಮ ಅಣ್ಣನ ಫೋನ್ನ ಪೊಲೀಸರು ಟ್ರೇಸ್ ಮಾಡಿದಾರಂತೆ. ತುಮಕೂರು ಹತ್ರ ಎಲ್ಲೋ ಪತ್ತೆ ಆಗಿದೆ ಅಂತೆ ವಸು. ವಸು, ಈಗ ಗೋಪಾಲಣ್ಣ ಬರ್ತಿದ್ದಾನೆ, ನಾನು ಹೊರಡ್ತೀನಿ. ಅತ್ತೆ ಮಾವ ಎಲ್ಲಿ ಕಾಣಿಸ್ತಿಲ್ಲ? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಅದಕ್ಕೆ ಮೋಸ್ಟ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಇವಾಗ 3 ಹೊತ್ತು ಅವ್ರಿಗೆ ಅದೇ ಡ್ಯೂಟಿ ಆಗ್ಬಿಟ್ಟಿದೆ, ಅಣ್ಣ ಸಿಗ್ಲಿ ಅಂತ. ಸದ್ಯ ದೇವ್ರ ದಯದಿಂದ ನಿಮ್ಮ ಅಣ್ಣನ ಬಗ್ಗೆ ಒಂದು ಮಾಹಿತಿ ಬಂದಿದೆ. ನಾವು ಹೋಗಿ ತುಮಕೂರಲ್ಲಿ ಹುಡುಕಿದ್ರೆ ನಿಮ್ಮ ಅಣ್ಣ ಸಿಕ್ಕೇ ಸಿಗ್ತಾರೆ. ಅಲ್ಲಿ ಗೋಪಾಲಣ್ಣನ ಫ್ರೆಂಡ್ ಒಬ್ರು ಇನ್ಸ್ಪೆಕ್ಟರ್ ಇದ್ದಾರಂತೆ, ಹಾಗಾಗಿ ಹುಡ್ಕೋದು ಸುಲಭ ಆಗತ್ತೆ. ಸರಿ, ಅದಕ್ಕೆ ನೀವು ಹೊರಡಿ, ಬರ್ತಾ ಅಣ್ಣನೂ ಕರ್ಕೊಂಡು ಬನ್ನಿ. ಸರಿ ವಸು, ಅತ್ತೆ ಮಾವ ಬಂದ ತಕ್ಷಣ ಈ ವಿಷಯ ತಿಳಿಸ್ಬಿಡು. ವಾಹ್, ಎಷ್ಟು ಚೆನ್ನಾಗಿದೆ ಇದೆಲ್ಲ. ಮನೇಲಿದ್ರೆ ಇದನ್ನೆಲ್ಲ ನೋಡೋಕ್ಕೆ ಆಗೋದಿಲ್ಲ. ಯಾವಾಗ ನೋಡಿದ್ರು
ಬರೀ ಕೆಲಸ, ಪ್ರಾಜೆಕ್ಟು, ಟಾರ್ಗೆಟ್ಟು ಇಷ್ಟೇ ಆಗೋಗುತ್ತೆ. ದುಡಿಯೋದು, ಅದನ್ನು ಖರ್ಚು ಮಾಡೋದು. ಆ ಕಾಂಕ್ರೀಟ್ ಕಾಡಿನಲ್ಲಿ ನಾವೆಲ್ಲ ಕಳೆದು ಹೋಗ್ಬಿಟ್ಟಿರ್ತೀವಿ. ಛೇ, ಏನು ಜನಗಳಪ್ಪ. ಈ ಜನಕ್ಕೆ ಮಠಕ್ಕೆ ಬಂದಮೇಲಾದರೂ ಈ ಶಿಸ್ತು, ನಿಯಮ ಇದನ್ನೆಲ್ಲ ಪಾಲಿಸ್ಬೇಕು ಅನ್ನೋ ಕನಿಷ್ಠ ಪ್ರಜ್ಞೆನೂ ಇರೋದಿಲ್ಲ. ಛೇ, ಅದಕ್ಕೆ ನಮ್ಮ ದೇಶ ಹೀಗಾಗಿರೋದು. ಎಲ್ಲಂದ್ರಲ್ಲಿ ಕಸ ಬಿಸಾಕ್ತಾರೆ. ಅಬ್ಬಾ, ಅಂತೂ ಅಣ್ಣ ಸಿಕ್ತಾ ಅಂತಾಯ್ತು. ನನಗಂತೂ ಭಯ ಶುರುವಾಗಿತ್ತು, ಎಲ್ಲಿ ಹೋದ್ನೋ ಏನು ಮಾಡ್ಕೊಂಡ್ನೋ ಅಂತ. ಮೊಬೈಲ್ ಟ್ರೇಸ್ ಆಗಿದೆ ಅಂತ ಅಂದರೆ ಅಲ್ಲೇ ಎಲ್ಲೋ ಇರ್ತಾನೆ. ಆದರೂ ಈ ಅಪ್ಪ ಅಮ್ಮಂಗೆ ಯಾಕೆ ಈ ಥರ ದೇವ್ರು ಹುಚ್ಚೋ?